ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ, ದೇವರನ್ನು ಆರಾಧಿಸಲಿಕ್ಕೆ ದೇವರ ಆಲಯದಲ್ಲಿ ಬಂದಿರುವಂಥ ನಿಮ್ಮ ಮೇಲೆ ಪರಾತ್ಪರನಾದಂಥ ದೇವರ ಕೃಪೆಯು, ಕರುಣೆಯು, ಆಶೀರ್ವಾದವು ಸದಾ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಿಯ ದೇವಜನವೇ, ಈ ಕಾಲಘಟ್ಟದಲ್ಲಿಯೂ ಇಂದಿನ ಕಾಲಗಳಲ್ಲಿಯೂ ಮಕ್ಕಳನ್ನು ಒಂಟಿಯಾಗಿ ಬಿಡುವುದು ಒಳ್ಳೆಯದಲ್ಲ, ಹೌದಲ್ವಾ? ಒಂದು ಪ್ರಾಯಕ್ಕೆ ಬರುವ ತನಕ, ಅದರಲ್ಲಿ ಈ ಕಾಲಗಳಲ್ಲಿ ಹೆಣ್ಣು ಮಕ್ಕಳನ್ನಾಗಿರಬಹುದು, ಗಂಡು ಮಕ್ಕಳನ್ನಾಗಿರಬಹುದು, ತಂದೆ ತಾಯಿಗಳ ಒಂದು ಪರಿವೀಕ್ಷಣೆಯಲ್ಲಿ ತಮಗೆ ಇಷ್ಟಾನುಸಾರವಾಗಿ ಏನಾದರೂ ನಾವು ಅವರನ್ನು ಬಿಡುವುದಾದರೆ ನಮ್ಮ ಮಕ್ಕಳು ತಪ್ಪು ಮಾಡುತ್ತಾರೆ ಅಂತಲ್ಲ, ಆದರೆ ದುಷ್ಟರು ತುಂಬ ಜನರಿದ್ದಾರೆ. ಅವರ ಬುಟ್ಟಿಗೆ ಬಿದ್ದೋಗ್ತಾರೆ, ಅವರ ಮಾತಿಗೆ ಮರಳಾಗ್ತಾರೆ, ಅವರ ದಾರಿಯಲ್ಲಿ ನಡೆದೋಗ್ತಾರೆ ಮತ್ತು ಕೆಲವು ಸಾರಿ ಕೇಡುಗಳು ಸಂಭವಿಸ್ತವೆ. ನೀವು ನೋಡ್ತಾ ಇದ್ದೀರಾ, ಅನೇಕ ವಿಧವಾದ ಅತ್ಯಾಚಾರಗಳು, ಅನೇಕ ವಿಧವಾದ ಕಳ್ಳತನಗಳು, ಅನೇಕ ವಿಧವಾದಂಥ ಅಪಘಾತಗಳು ನಡೀತಾ ಇರ್ತವೆ. ಅದಕ್ಕೆ ನಾವೇನು ಹೇಳ್ತೀವಿ ಗೊತ್ತಾ? ಒಬ್ಬರೇ ಹೋಗ್ಬೇಡ್ರಿ, ಒಂಟಿಯಾಗಿ ಹೋಗ್ಬೇಡ್ರಿ, ಹುಷಾರಾಗಿರ್ರಿ ಎಲ್ಲವನ್ನ ಹೇಳ್ಕೊಡ್ತೇವೆ. ದೊಡ್ಡವರಿಗೂ ಕೂಡ, ಹೆಂಗಸರಿಗೂ ಗಂಡಸರಿಗೂ ಕೂಡ ಒಬ್ಬರೇ ಹೋಗಬಾರದು, ಇನ್ನೊಬ್ಬರ ಜೊತೆಯಲ್ಲಿ ಇರಬೇಕು ಎಂದು ನಾವು ಹೇಳಿ ಕಳಿಸ್ತಾ ಇರ್ತೇವೆ. ಯಾಕೆಂದ್ರೆ ಅದು ಬಹಳ ಪ್ರಾಮುಖ್ಯವಾದಂಥ ವಿಚಾರ. ಆದರೆ ಕೆಲವು ಸಂದರ್ಭಗಳಲ್ಲಿ ಜೊತೆಯಲ್ಲಿ ಒಬ್ಬರಿದ್ದರೂ ಕೂಡ, ನಾವು ಎಲ್ಲಿ ಹೋದರೂ ಕೂಡ ನಮಗೆ ಕೇಡುಗಳು ಸಂಭವಿಸುವುದು ಖಂಡಿತವಾಗಿ ನಡೆಯುತ್ತಾ ಇರುತ್ತವೆ. ಆದರೆ ದೇವರ ಮಕ್ಕಳಿಗೆ ಒಂದು ವಿಶ್ವಾಸವಿದೆ, ದೇವರ ಮಕ್ಕಳಿಗೆ ಒಂದು ಧೈರ್ಯವಿದೆ. ಅದೇನೆಂದರೆ, ಕೆಲವು ಸಾರಿ ಹೆತ್ತವರು, ಜೊತೆಯಲ್ಲಿ ಸ್ನೇಹಿತರು, ನಮ್ಮ ಬಂಧುಗಳು ನಮ್ಮ ಜೊತೆಯಲ್ಲಿ ಬರದೇ ಹೋದರೂ ಕೂಡ ನಮ್ಮನ್ನ ಕಾಯುವುದಕ್ಕೆ ದೇವರು ತನ್ನ ದೂತರನ್ನ ಅಪ್ಪಣೆ ಮಾಡಿ ಕಳಿಸುತ್ತಾನೆ. ಹಲ್ಲೆಲೂಯಾ. ಹೌದು ದೇವಜನವೇ, ನಮಗೆ ಎಲ್ಲಾ ಸಮಯದಲ್ಲಿ ಅಪ್ಪ ಅಮ್ಮ ನಮ್ಮನ್ನ ಕಾಯಕ್ಕಿರೋದಿಲ್ಲ. ನಮ್ಮ ಮನೆಯಲ್ಲಿ ನಾವು ಒಂಟಿಯಾಗಿರಬಹುದು, ನಾವು ಒಂಟಿಯಾಗಿ ಪ್ರಯಾಣ ಮಾಡಬಹುದು, ನಮ್ಮನ್ನು ನೋಡಿಕೊಳ್ಳಲಿಕ್ಕೆ ಯಾರೂ ಇಲ್ಲ. ಆದರೆ ನಮ್ಮನ್ನ ಪೋಷಿಸಲು, ಪರಾಮರ್ಶಿಸಲು, ನಮ್ಮನ್ನ ಆಧರಿಸಲು, ನಮ್ಮನ್ನ ಸಂತೈಸಲು ನಮ್ಮ ದೇವರು ತನ್ನ ದೂತರಿಗೆ ಏನ್ ಮಾಡ್ತಾರಂತೆ? ಅಪ್ಪಣೆ ಕೊಡ್ತಾರೆ. ನೀನು ಅವರ ಜೊತೆಯಲ್ಲ, ಅವರ ಮುಂದುಗಡೆ ಹೋಗು ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಒಂದು ಪ್ರಾರಂಭದ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ ಗ್ರಂಥ 24ನೇ ಅಧ್ಯಾಯ 7ನೇ ವಚನವನ್ನ ಓದಿಕೊಳ್ಳೋಣ. ಆದಿಕಾಂಡ 24:7 ಅಲ್ಲಿ ಹೇಳುತ್ತದೆ, ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನ ಕರೆತಂದು ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆನೆಂದು ಪ್ರಮಾಣ ಮಾಡಿ ಹೇಳಿದ ಪರಲೋಕ ದೇವರಾದ ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನ ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. ಆಮೇನ್. ಯಾರಿಗೆ ಹೇಳಿದರು ಈ ಮಾತನ್ನ? ಅಬ್ರಹಾಮನ ಯಾರಿಗೆ ಹೇಳಿದ? ತನ್ನ ದಾಸನಿಗೆ, ಇಲ್ಲವೇ ಹಿರಿ ಸೇವಕನಿಗೆ ಏನ್ ಮಾಡಿದ್ರು? ಹೇಳಿ ಕಳಿಸ್ತಾ ಇದ್ದಾನೆ. ನೋಡಪ್ಪ, ನಿನಗೊಂದು ಕೆಲಸವನ್ನ ನಾನು ಒಪ್ಪಿಸ್ತಾ ಇದ್ದೇನೆ. ಆ ಕೆಲಸವನ್ನ ನಿನಗೆ ದೇವರು ಅನುಕೂಲ ಮಾಡುವಂತೆ ನಿನಗೆ ದೇವರು ಒಬ್ಬ ಸಹಾಯಕನನ್ನ ಕಳಿಸ್ತಾ ಇದ್ದಾನೆ. ಆ ಸಹಾಯಕನು ಯಾರು? ದೇವದೂತನು. ಅಲ್ಲಿ ನೋಡಿ ಹೇಳ್ತಾ ಇದೆ, ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನ ಕಳುಹಿಸಿ. ಹಲ್ಲೆಲೂಯಾ. ಅನೇಕ ಸಾರಿ ದೇವದೂತರಂದ್ರೆ ರೆಕ್ಕೆಗಳಲ್ಲಿ ಬರ್ತಾರೆ ಅಂದ್ಕೊಳ್ತಾರೆ ಅಲ್ವಾ? ದೇವದೂತರುಗಳು ರೆಕ್ಕೆಗಳಲ್ಲಿ ಯಾವಾಗಲೂ ಬರಲ್ಲ, ಯಾವಾಗಲೂ ಬೆಳಕಿನಲ್ಲಿ ಕಾಣಿಸಿಕೊಳ್ಳಲ್ಲ, ಯಾವಾಗಲೂ ದೇವರ ತರ ಕಾಣಿಸಿಕೊಳ್ಳಲ್ಲ. ಯಾವಾಗಲೂ ದೇವರು ದೂತರನ್ನ ಕಳುಹಿಸುವುದು ಖಂಡಿತ ಸತ್ಯ, ಆದರೆ ಅದು ಮನುಷ್ಯರ ರೂಪದಲ್ಲಾಗಿರಬಹುದು. ಹಲ್ಲೆಲೂಯಾ. ಯಾವ ರೂಪದಲ್ಲಿ? ಮನುಷ್ಯ ರೂಪದಲ್ಲಿ. ಕೆಲವು ಸಾರಿ ಕೆಲವರು ಹೇಳ್ತಾರೆ, ಅಯ್ಯೋ ದೇವ್ರ ತರ ಹೆಲ್ಪ್ ಮಾಡಿದ್ರಿ ಅಂತಾರೆ. ಯಾವ ತರ? ದೇವರಿಗೆ ಹೋಲಿಕೆ ಮಾಡ್ತಾರೆ. ಅನ್ಯ ಜನರು ಹೇಳ್ತಾರೆ ಆ ಮಾತು, ನಾವು ದೇವರಿಗೆ ಹೋಲಿಕೆ ಮಾಡಲ್ಲ ಜನರನ್ನ. ಆದರೆ ಹೇಳ್ತಾರೆ, ಅಯ್ಯೋ ದೇವ್ರ ತರ ಬಂದ್ಬಿಟ್ರಿ. ಇನ್ನು ಕೆಲವರು ದೇವದೂತನ ತರ ಬಂದ್ಬಿಟ್ಟೆ. ಅದು ಯಾವ ದೇವದೂತ? ಸಹಾಯ ಮಾಡುವ ದೇವದೂತ. ನನಗೆ ಸಹಾಯ ಮಾಡಿದಿ, ಕಷ್ಟದಲ್ಲಿ ನನಗೆ ಉಪಕಾರ ಮಾಡಿದಿ ಅಂತ ಹೇಳ್ತಾರೆ. ಈಗ ನೋಡಿ, ಮೊದಲನೆಯದಾಗಿ ಅಬ್ರಹಾಮನು ಹೇಳುತ್ತಿರುವ ಒಂದು ದೃಢವಾದಂತ ಮಾತನ್ನು ನೋಡ್ರಿ. ಹೇಳ್ತದೆ, ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನ ಕರೆತಂದ ದೇವರು. ಆಮೆನ್. ಇವತ್ತು ನಾವು ಎಲ್ಲೋ ಹುಟ್ಟುತ್ತೇವೆ,
ಎಲ್ಲೋ ಬೆಳಿತೀವಿ, ಎಲ್ಲೋ ವಾಸ ಮಾಡ್ತೀವಿ ಅಲ್ವಾ? ಹುಟ್ಟಿದ ಜಾಗದಲ್ಲೇ ಇರ್ತೀವ? ಹುಟ್ಟಿದ ಊರಲ್ಲೇ ಇರ್ತೀವ? ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ನಾನು ಎಲ್ಲಿಗೂ ಮದುವೆ ಆಗೋಗಲ್ಲ, ನಾನು ಎಲ್ಲಿಗೂ ಹೋಗಕ್ಕೆ ಇಷ್ಟ ಇಲ್ಲ, ನಾನು ಎಲ್ಲಿ ಹುಟ್ಟಿದ್ದೇನೋ ಅಲ್ಲೇ ಇರ್ತೀನಿ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ದೇವರು ನಮ್ಮನ್ನ ಒಂದೊಂದು ಶಾಲೆಗೂ, ಒಂದೊಂದು ಕಾಲೇಜಿಗೂ, ಒಂದೊಂದು ಸ್ಥಳಕ್ಕೂ, ಒಂದೊಂದು ವಿಧಾನಕ್ಕೂ ನಮ್ಮನ್ನ ಕಳುಹಿಸ್ತಾನೆ. ನಮ್ಮ ಸ್ಥಳ ಬೇರೆ ಆದರೂ, ನಿಮ್ಮ ಪರಿಸ್ಥಿತಿ ಬೇರೆ ಆದರೂ, ನಿಮ್ಮ ಕಷ್ಟಗಳು ಬೇರೆ ಆದರೂ, ನಿಮ್ಮ ಕರ್ತನು ಮಾತ್ರ ನಿಮ್ಮನ್ನ ಬಿಡುವುದಿಲ್ಲ. ಯಾಕೆಂದ್ರೆ ಆತನು ಎಲ್ಲಾ ಸ್ಥಳಗಳಲ್ಲಿಯೂ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ನಿಮ್ಮ ಸಂಗಡಿಗನಾಗಿದ್ದಾನೆ. ಆಮೆನ್. ನಾವು ಈ ದೇಶದಲ್ಲಿದ್ದರು, ವಿದೇಶಗಳಲ್ಲಿದ್ದರು, ನಾವು ಕಷ್ಟದಲ್ಲಿದ್ದರು, ಸುಖದಲ್ಲಿದ್ದರು, ನಾವು ಶತ್ರುಗಳ ಮಧ್ಯೆ ಇದ್ದರು, ಸುಖದಲ್ಲಿದ್ದರೂ ಕೂಡ ದೇವರು ನಮ್ಮನ್ನ ಬಿಡುವುದಿಲ್ಲ. ಆತನು ನಮ್ಮನ್ನ ಕಾಯುವವನಾಗಿದ್ದಾನೆ. ಈಗ ಅಬ್ರಹಾಮನು ತನ್ನ ಸೇವಕನಿಗೆ ಹೇಳ್ತಾನೆ, ನೋಡಪ್ಪ, ನನಗೆ ದೇವರು ವಾಗ್ದಾನ ಮಾಡಿದ್ದಾನೆ, ನೀನೊಂದು ಕೆಲಸ ಮಾಡು, ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನ ಕಳುಹಿಸುತ್ತಾನೆ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ನಾವೆಷ್ಟು ಜನ ನಿಜವಾಗಿಯೂ ಒಂದು ಪ್ರಯಾಣ ಮಾಡುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುತ್ತೇವೆ? ನಾವೆಷ್ಟು ಜನ ಯಾವುದಾದರೂ ಒಂದು ಮುಖ್ಯವಾದ ಕೆಲಸವನ್ನ ಆರಂಭಿಸಬೇಕಾದ್ರೆ ಪ್ರಾರ್ಥನೆಯಿಂದ ಆರಂಭಿಸುತ್ತೇವೆ? ಎಷ್ಟು ಜನ ನಾವು ದೇವರನ್ನ ಆಶ್ರಯಿಸಿ ದೇವರ ಮಾತಿಗೆ ಅನುಸಾರವಾಗಿ ನಾವು ನಡ್ಕೊಳ್ಳುತ್ತೇವೆ? ದೇವರೇ ನಿನ್ನ ದೂತನನ್ನ ನನ್ನ ಮುಂದೆ ಕಳುಹಿಸು. ಕೆಲವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ಕಾರುಗಳ ಮೇಲೆ ಹಾಕೊಂತಾರೆ ವಾಕ್ಯನ, ಹೌದಲ್ವಾ? ಏನಂತ? ಮೈ ಪ್ರೆಸೆನ್ಸ್ ಶಲ್ ಗೋ ವಿತ್ ಯು. ನನ್ನ ಪ್ರಸನ್ನತೆ ನಿನ್ನ ಮುಂದೆ ಹೋಗಲಿ. ಕಳೆದ ಸಾರಿ ನಾನೊಂದು ಹೇಳಿದ್ನಲ್ವಾ, ಅದೇ ತರಾನೇ ಹೋಗೋದಕ್ಕೆ ಮುಂಚೆ ದೇವರೇ ನಮ್ಮ ಸಂಗಡ ಇರು ಅಂತ ಹೇಳಿ, ದೇವರೇ ನಿನ್ನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರ್ಲಿ. ಕೆಲವು ಸಾರಿ ಬರೀ ವಾಕ್ಯ ಮಾತ್ರ ಹಾಕೊಂಡಿರ್ತೀವಿ, ಕಾರ್ ಮೇಲೆ, ಗಾಡಿಗಳ ಮೇಲೆ ಬರೀ ವಾಕ್ಯ ಹಾಕೊಂಡಿರ್ತೀವಿ, ನೀನೇ ನಿನ್ನ ದೂತನನ್ನ ಜೊತೆಯಲ್ಲಿ ಕಳುಹಿಸು ಅಂತ ಹಾಕೊಂಡಿರ್ತೀವಿ. ಆದ್ರೆ ನಾವು ಮಾಡೋ ಕೆಲಸಗಳು ಕೆಲವು ಸಾರಿ ಬೇರೆದೇ ಆಗಿರ್ಬಹುದು ಅಲ್ವಾ? ಎಷ್ಟೋ ಜನರು ಲೋಕದಲ್ಲಿ ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ಪ್ರಾರ್ಥನೆ ಮಾಡ್ಬಿಟ್ಟು ಹೋಗ್ತಾರೆ, ಇಲ್ಲ ನಮ್ಗೆ ಗೊತ್ತಿಲ್ಲ, ಕ್ರಿಶ್ಚಿಯನ್ಸು, ಆದ್ರೆ ಅವ್ರ ಕಾರುಗಳಲ್ಲಿ ಸಿನಿಮಾ ಹಾಡುಗಳು ಓಡ್ತಾ ಇರ್ತವೆ ಅಲ್ವಾ? ಆ ವಾಕ್ಯ ಮಾತ್ರ ಗಾಡಿ ಮೇಲೆ ದೇವರ ವಾಕ್ಯ ಇರುತ್ತೆ, ಕೆಲವು ಸಾರಿ ಸಿನಿಮಾ ಹಾಡುಗಳು ಆಡ್ತಾ ಇರ್ತಾರೆ ನೋಡಿ. ಎಷ್ಟೋ ದೇವರ ಹಾಡುಗಳು ನಾವು ಕೇಳಿಸ್ಕೊಂಡಿದೀವಿ ಕಾರುಗಳಲ್ಲಿ, ಎಲ್ಲರೂ ಅಂತಲ್ಲ, ಕೆಲವರು. ಅಂದ್ರೆ ನಾವು ಹೇಳೋದು ದೇವರೇ ನನ್ನ ಜೊತೆ ಬಾ ಅಂತ ಹೇಳ್ಬಿಟ್ಟು ನಾವು ನಮ್ಮ ಇಷ್ಟಾನುಸಾರವಾಗಿ ನಾವು ನಡ್ಕೊಂಡು ಹೋಗಬಾರದು. ಈ ಲೋಕದಲ್ಲಿ ಕೇಡುಗಳು ಎಲ್ಲಾ ಕಡೆಗಳಲ್ಲಿ ಇದ್ದಾವೆ. ಜನರು ಬಹಳ ಕೋಪಿಷ್ಠರಾಗಿದ್ದಾರೆ, ಜನರು ಬಹಳ ಮೋಸಗಾರರಿದ್ದಾರೆ. ಯಾವಾಗ ಯಾವ ರೀತಿ ನಯವಾದ ಮಾತುಗಳನ್ನು ಮಾತಾಡ್ತಾರೋ, ಯಾವ ರೀತಿ ನಮ್ಮನ್ನ ಪಾಪಕ್ಕೆ ಬೀಳಿಸ್ತಾರೋ, ಯಾವ ರೀತಿ ನಮಗೆ ಅಡ್ಡ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ಬೇಕು, ದೇವರೇ ನಾನು ಯಾರ ಹತ್ರ ಹೋಗಿ ಮಾತಾಡ್ತೇನೋ, ಯಾರ ಜೊತೆ ನಾನು ಪ್ರಯಾಣ ಮಾಡ್ತೇನೋ, ಯಾವ ಸ್ಥಳದಲ್ಲಿ ನಾನು ಬೆಳಿತೀನೋ ಆ ಸ್ಥಳವು ಯಥಾರ್ಥವಾಗಿರಬೇಕು, ಆ ಸ್ಥಳವು ದೈವಿಕವಾಗಿರಬೇಕು, ಆ ಸ್ಥಳವು ಸ್ವಾರ್ಥದ್ದಾಗಿರಬಾರದು. ನನ್ನನ್ನ ನಿಜವಾಗಿ ನಯವಾಗಿ ಅವರೇನು ಮಾಡಬಾರದು, ಒಂದು ತಪ್ಪು ದಾರಿಯಲ್ಲಿ ನನ್ನನ್ನು ನಡೆಸಬಾರದು ಎಂದು ಹೇಳುತ್ತೇವೆ. ಪ್ರಿಯದೇವಜನರೇ, ಅದು ಬಹಳ ಮುಖ್ಯವಾದಂತ ವಿಚಾರವಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇದೇ ವಿಮೋಚನ ಕಾಂಡ ಗ್ರಂಥದಲ್ಲಿ 23ನೇ ಅಧ್ಯಾಯಕ್ಕೆ ಬರುವಾಗ ಅದರ 20ನೇ ವಾಕ್ಯವನ್ನು ನಾವು ಧ್ಯಾನ ಮಾಡಿದರೆ, 23ನೇ ಅಧ್ಯಾಯ 20ನೇ ವಾಕ್ಯ, ಇಗೋ ದಾರಿಯಲ್ಲಿ ನಿಮ್ಮನ್ನ ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳಿಸುತ್ತೇನೆ. ಹಾಲೆಲೂಯಾ. ಹಾಗಂತ ಹೇಳಿಬಿಟ್ಟು, ದೇವರೇ ಇವತ್ತು ನಾನು ಸಿನಿಮಾ ರಿಲೀಸು ಹೋಗ್ತಾ ಇದ್ದೀನಿ, ದಯಮಾಡಿ ನನ್ನ ಜೊತೆ ಬಾ ಅಂತ ಕೇಳಕ್ಕಾಗುತ್ತಾ? ಕೇಳಕ್ಕಾಗುತ್ತಾ? ಇನ್ನು ಕೆಲವರು, ದೇವರೇ ನಾನು ಬಡ್ಡಿಗೆ ದುಡ್ಡು ತರಕ್ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬಾ ದೇವರೇ. ಆ ದೇವ್ರು ಬರ್ತಾನ? ನಿಜವಾಗಿ ಏನು ಬಡ್ಡಿ ದುಡ್ಡು ದೇವರು ಇಷ್ಟಪಡಲ್ವಾ? ದೇವ್ರಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ದೇವರ ಮಕ್ಕಳು ಇನ್ನೊಬ್ಬರ ಹತ್ರ ಹೋಗಿ ಏನಕ್ಕೋ ಕೈ ಚಾಚಿ ಕೂತ್ಕೊಳ್ಳೋದು ದೇವರಿಗೆ ಇಷ್ಟ ಆಗಲ್ಲ. ನೋಡಿ, ಯಾವಾಗ ನಾವು ಸಾಲ ಮಾಡ್ಬೋದು, ಏನೋ ಬಂದು ನಮ್ಮ ಮೇಲೆ ಬಿದ್ದು, ಅಂದ್ರೆ ಕಷ್ಟ ಬಂದ್ಬಿಟ್ಟು, ಅನಾರೋಗ್ಯ ಬಂದ್ಬಿಟ್ಟು, ದಾರಿನೇ ಇಲ್ಲಪ್ಪ ಆಚೆ ಹೋಗಕ್ಕೆ ಅನ್ನುವಂತ ಸಂದರ್ಭದಲ್ಲಿ ನಾವು ಹೋಗ್ಬೇಕೆ ಹೊರತು ಬೇರೆ ಯಾವುದಕ್ಕೂ ನಾವೇನ್ ಮಾಡಬಾರ್ದು. ಸಾಲಕ್ಕೆ ದೇವರಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ದೇವರ ಮಕ್ಕಳು ಇನ್ನೊಬ್ಬರ ಹತ್ರ ಹೋಗುವುದು ಇಷ್ಟ ಇಲ್ಲ ಆತನಿಗೆ. ನಾನು ಹೇಳುವಂತ ಮಾತೇನೆಂದ್ರೆ, ನಾವು ಪ್ರಾರ್ಥನೆ ಮಾಡೋದು ಕೆಲವು ಕಾರ್ಯಗಳಿಗೆ ಗೊತ್ತಿಲ್ಲದೆ ನಾವು ಪ್ರೇಯರ್ ಮಾಡ್ತೀವಿ.
ನಾವು ಮಾಡೋ ಕೆಲಸಗಳಿಗೆ ನಾವು ಗೊತ್ತಿಲ್ಲದೆ ಪ್ರಾರ್ಥನೆ ಮಾಡ್ತೇವೆ, ಅದು ತಪ್ಪು. ದೇವರಿಗೆ ಇಷ್ಟ ಇಲ್ಲದೆ ಇರುವಂತದ್ದನ್ನ ನಾವು ಮಾಡಬಾರದು. ಇಲ್ಲಿ ಹೇಳ್ತಾ ಇದೆ, ನಿನ್ನನ್ನು ಕಾಪಾಡುವುದಕ್ಕೆ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನ ನಿಮಗೆ ಇದೇನ್ ಮಾಡಿದ್ದೇನೆ, ನಾನು ಕಳುಹಿಸುತ್ತೇನೆ. ನೋಡಿ, ಇಸ್ರಾಯೇಲರನ್ನ ದೇವರು ಐಗುಪ್ತ ದೇಶದಿಂದ ಹೊರಗಡೆ ಕರ್ಕೊಂಡು ಬರಬೇಕಾಗಿತ್ತು. ಆಗ ನಾವು ನೋಡುತ್ತಾ ಇದ್ದೇವೆ, ದೇವರು ಮೋಶೆಯನ್ನ ಕಳುಹಿಸಿದನು. ಹಾಲೆಲೂಯಾ. ಯಾರನ್ನ ಕಳುಹಿಸಿದ್ರು? ಹೌದು, ಅವರಿಗೆ ಮೋಶೆಯು ಒಂದು ದೂತನ ತರಾನೆ. ಯಾಕೆಂದ್ರೆ ಒಂದು ಸರಿಯಾದ ನಾಯಕತ್ವ ವಹಿಸುವುದು ಬಹಳ ಬಹಳ ಕಷ್ಟ, ಹೌದಲ್ವಾ? ಮನೆಯಲ್ಲಿರೋದೇ ಒಬ್ರು, ಯಾರಾದ್ರೂ ಇನ್ನೊಬ್ಬರ ಜೊತೆಯಲ್ಲಿ ಬಂದ್ರು ಅಂತ ತಿಳ್ಕೊಳ್ಳಿ, ಮದುವೆ ಆಗಿ ಆಗೋಯ್ತು ಕತೆ. ಅಲ್ಲೇನೆ ಸಮಸ್ಯೆಗಳು ಉದ್ಭವ ಸ್ಟಾರ್ಟ್ ಆಗ್ತದೆ. ಒಂದಿಬ್ಬರು ಮೂವರಿದ್ರೆ ಮಕ್ಕಳಿದ್ರು ಅಂತ ತಿಳ್ಕೊಳ್ಳಿ, ಆ ಮನೆಯಲ್ಲಿ ಯಾವಾಗಲೂ ಗಲಾಟೆನೆ, ಹೌದಾ ಇಲ್ವಾ? ಕಿತ್ತಾಡ್ತಾ ಇರ್ತಾರೆ. ಓ ತಾಯಿ ಹೇಳ್ತಾರೆ, ಇವನ್ನ ಮ್ಯಾನೇಜ್ ಮಾಡಕ್ ನನ್ನ ಕೈಯಲ್ಲಿ ಆಗಲ್ಲ. ತಂದೆ ಹೇಳ್ತಾನೆ, ಮಕ್ಕಳು ಯಾಕೆ ಹುಟ್ಟಿದ್ರು, ಇವರು ಇಂಥ ಮಕ್ಳು ಯಾಕೆ ಹುಟ್ಟಿದ್ರು ಅನ್ನುವಂಥ ಪರಿಸ್ಥಿತಿ ಬರ್ತದೆ ಕೆಲವು ಸಾರಿ. ಒಂದು ವೇಳೆ ಆಲೋಚನೆ ಮಾಡಿ, ಲಕ್ಷ ಲಕ್ಷ ಜನಗಳನ್ನ ನಡೆಸಬೇಕಾದ್ರೆ ಒಬ್ಬ ನಾಯಕನಿಗೆ ಎಷ್ಟು ತಾಳ್ಮೆ ಇರ್ಬೇಕಲ್ವಾ? ಅಲ್ವಾ? ನಾವೊಂದು ಕೆಲವು ವ್ಯಕ್ತಿಗಳನ್ನ ಕುಟುಂಬದಲ್ಲಿ ನಡೆಸುವುದಕ್ಕೆ ನಮಗೆ ಕಷ್ಟ, ಕೆಲವರನ್ನ ನೋಡ್ಕೊಳ್ಳಕ್ಕೆ ಕಷ್ಟ. ಆಗಿರುವಾಗ ದೇವರು ಮೋಶೆಯನ್ನ ಲಕ್ಷ ಲಕ್ಷ ಜನಗಳನ್ನ ನಡೆಸುವುದಕ್ಕೆ ಏರ್ಪಡಿಸಿಕೊಂಡನು. ನನ್ನ ಪ್ರಿಯ ದೇವಜನವೇ, ಅವನು ಸ್ವಂತ ಶಕ್ತಿಯಿಂದ ನಡೆಸಲಿಕ್ಕೆ ಆಗಲಿಲ್ಲ. ಆತನಿಗೆ ಯಾವಾಗಲೂ ದೇವರು ತನ್ನ ದೂತರನ್ನ ಕಳುಹಿಸಿ ಸಹಾಯ ಮಾಡುತ್ತಿದ್ದನು. ಆಮೇನ್. ನಾನು ನಂಬುತ್ತೇನೆ, ಒಂದು ವೇಳೆ ನನಗೆ ಗೊತ್ತಿಲ್ಲ, ದೇವದೂತರನ್ನ ಕಳುಹಿಸಿ ಒಂದು ವೇಳೆ ಸಮುದ್ರವನ್ನ ಗೋಡೆಯಂತೆ ನಿಲ್ಲಿಸುವಂತೆ ಮಾಡಿರಬಹುದು, ಎರಿಕೋ ಗೋಡೆಯನ್ನ ಬೀಳಿಸುವಂತೆ ಮಾಡಿರಬಹುದು, ಶತ್ರುಗಳ ಮಧ್ಯದಲ್ಲಿ ದೂತರುಗಳನ್ನ ಕಳುಹಿಸಿ ಅವರವರಾಗಿ ಸಾಯುವಂತೆ ಮಾಡಿರಬಹುದು. ಅದೆಲ್ಲ ಮಾಡೋದು ದೇವರು ತನ್ನ ದೂತರನ್ನ ಕಳುಹಿಸಿ ತನ್ನ ಕೆಲಸವನ್ನ ಮಾಡುವಂತವರಾಗಿದ್ದಾನೆ. ಹಾಲೆಲೂಯಾ. ಇವತ್ತು ನೀವು ನಾನು ದೇವಜನವೇ ಯಾವುದೇ ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಟುಕೊಂಡಿರ್ತೇವೆ. ಕೆಲವು ಸಾರಿ ತಂದೆ ತಾಯಿಗಳು ಮಕ್ಕಳ ಕುರಿತಾಗಿ ಗುರಿ ಇಟ್ಕೊಂಡಿರ್ತಾರೆ. ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು, ಒಂದು ಯಾವುದೋ ಒಂದು ಜಾಬ್ ಬರೋವರೆಗೂ ಚೆನ್ನಾಗಿ ಓದ್ಬೇಕು. ಕೆಲವು ಸಾರಿ ನೋಡ್ತೇವೆ, ಎಷ್ಟು ತಂದೆ ತಾಯಿಗಳು ಪ್ರಯತ್ನ ಮಾಡಿದರೂ ಕೂಡ ಮಕ್ಕಳು ಮೇಲಕ್ಕೆ ಬರೋದಿಲ್ಲ. ಯಾಕೆ ಗೊತ್ತಾ? ಅವರಿಗೆ ದೇವರ ಕೃಪೆ ಲಭಿಸಿರೋದಿಲ್ಲ, ನಾವು ಪ್ರಾರ್ಥನೆ ಮಾಡಿರೋದಿಲ್ಲ. ತಂದೆ ತಾಯಿಗಳಾಗಿರುವಂತ ನಾವು ಏನ್ ಮಾಡಬೇಕು? ನಮ್ಮ ಮಕ್ಕಳ ಗುರಿ ಮುಟ್ಟಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ಏನ್ ಮಾಡಬೇಕು? ನಮಗೆ ಒಂದು ಜಾನ್ ವೆಸ್ಲಿ ಅನ್ನುವಂಥವರ ತಾಯಿ ಬಗ್ಗೆ ಗೊತ್ತಿರುವ, ಜಾನ್ ವೆಸ್ಲಿ ಅಂತ ಒಬ್ಬ ದೇವಸೇವಕರಿದ್ರು. ಅವರಿಗೆ ಎಷ್ಟು ಗೊತ್ತಿಲ್ಲ, 16-17 ಮಕ್ಕಳಿದ್ರಂತೆ ಅವರ ಮನೆಯಲ್ಲಿ. ಆ ತಾಯಿ ಬಗ್ಗೆ ನಾನು ಹೇಳಿದ್ದೀನಿ ಕೆಲವು ಸಾರಿ. ಆ ತಾಯಿ ಏನ್ ಮಾಡ್ತಾ ಇದ್ರಂದ್ರೆ, ಈಗಿನ ಕಾಲದಲ್ಲಿ 2 ಮಕ್ಕಳು 3 ಮಕ್ಕಳು ನೋಡ್ಕೊಳ್ಳೋಕೆ ಕಷ್ಟ. 16-17 ಮಕ್ಕಳು ನೋಡ್ಕೊಳ್ಬೇಕಂದ್ರೆ ಹೆಂಗಿರುತ್ತೆ ನೀವು ಆಲೋಚನೆ ಮಾಡಿ. ಆದರೂ ಆ ಮಕ್ಕಳನ್ನೆಲ್ಲ ಪೋಷಣೆ ಮಾಡಿ ರಾತ್ರಿ ಆಗುವಾಗ, ಮಧ್ಯರಾತ್ರಿ ಆಗುವಾಗ ಮಕ್ಕಳೆಲ್ಲ ಮಲಗಿಬಿಟ್ಟಿದ್ರೆ ಪ್ರತಿ ಮಗುವಿನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಪ್ರತಿ ಮಗುವಿನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ನನ್ನ ಈ ಮಗು ಲೋಕದಲ್ಲಿ ವ್ಯರ್ಥವಾಗಿ ಹೋಗಬಾರ್ದು, ಈ ಮಗುವನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸು ದೇವರೇ, ಈ ಮಗುವನ್ನ ಮುಟ್ಟು ದೇವರೇ, ಈ ಮಗುವಿಗೆ ಆರೋಗ್ಯ ಕೊಡು ದೇವರೇ. ನೋಡಿ, 17-16 ಮಕ್ಕಳಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ಒಂದು ಕಷ್ಟ ಅಲ್ವಾ? ಎಲ್ಲಾ ಕೆಲಸಗಳನ್ನ ಮುಗಿಸಿ ಪ್ರಾರ್ಥನೆ ಮಾಡಬೇಕಾದ್ರೆ ಸುಲಭ ಅಲ್ಲ. ಆದ್ರೆ ಆ ತಾಯಿ ಪ್ರತಿನಿತ್ಯ ಈ ಕೆಲಸ ಮಾಡ್ತಾ ಇದ್ರತ್ತೆ. ಇದನ್ನ ನೋಡಿದಂತ ಜಾನ್ ವೆಸ್ಲಿ ಸಾಕ್ಷಿ ಹೇಳ್ತಾರೆ, ನಮ್ಮ ತಾಯಿ ನಮ್ಮ ಸಣ್ಣವರಿದ್ದಾಗ ಕೆಲವು ನಮ್ಮ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಇಲ್ಲದೆ ಆಚೆ ಕಳಿಸ್ತಾ ಇರ್ಲಿಲ್ಲ, ಪ್ರಾರ್ಥನೆ ಇಲ್ಲದೆ ನಾಷ್ಟ ಕೊಡ್ತಾ ಇರ್ಲಿಲ್ಲ. ಪ್ರಾರ್ಥನೆ ಮಾಡದೆ ಹೋದ್ರೆ ಅವರು ಸರಿಯಾದ ನಾವು ಹಾಳಾಗ್ತೀವಿ ಅಂತ ಹೇಳಿ ಬಹಳ ಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಎಲ್ಲದಕ್ಕಿಂತ ಮುಖ್ಯ, ನಮ್ಮ ಮಕ್ಕಳು ನೀವೇನು ಸಾಧನೆ ಮಾಡದೇ ಇದ್ರು ಪರವಾಗಿಲ್ಲ, ನೀವು ದೇವರಲ್ಲಿದ್ರೆ ಸಾಕು ಅಂತ ಹೇಳ್ತಾ ಇದ್ರು ಅಂತ ಅವರು ಸಾಕ್ಷಿ ಕೊಡ್ತಾರೆ. ದೇವಜನವೇ, ಇವತ್ತಿನ ಕಾಲದಲ್ಲಿ ತಂದೆ ತಾಯಿಗಳ ಆಸೆ ಏನು ಗೊತ್ತಾ? ನಮ್ಮ ಮಕ್ಕಳು ದೊಡ್ಡ ಸ್ಥಾನಕ್ಕೆ ಬರಬೇಕು, ಚೆನ್ನಾಗಿ ಓದ್ಬಿಡ್ಬೇಕು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು. ಇವತ್ತು ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಗುಣ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಆಗಿದೆ, ಹೌದಾ ಇಲ್ವಾ? ಹಣ ಸಂಪಾದನೆ ಮಾಡಬಹುದಾದ್ರೆ
ಗುಣ ಸಂಪಾದನೆ ಮಾಡಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ದೇವರೇ, ನಾನು ನನ್ನ ಮಗನ ಜೊತೆಯಲ್ಲಿ ಹೋಗಕ್ಕಾಗಲ್ಲ, ನನ್ನ ಮಗಳ ಜೊತೆಯಲ್ಲಿ ಹೋಗಕ್ಕಾಗಲ್ಲ, ನೀನು ನಿನ್ನ ದೂತನನ್ನ ನನ್ನ ಮಗುವಿನ ಜೊತೆ ಕಳುಹಿಸಪ್ಪ. ಅವರು ಯಾವ ಕೆಟ್ಟ ಮಾತು ಕೇಳಿಸ್ಕೋಬಾರದು, ಯಾವ ಕೆಟ್ಟ ನುಡಿಗಳನ್ನು ನುಡಿಯಬಾರದು, ಕೆಟ್ಟ ಕಾರ್ಯಗಳಲ್ಲಿ ಕೈ ಹಾಕಬಾರದು, ಅವರು ಕೆಟ್ಟದ್ದನ್ನು ನೋಡಬಾರದು. ನಾನಿರಕ್ಕಾಗಲ್ಲಪ್ಪ, ಯಾವಾಗಲೂ ನಾನು ನೋಡ್ಕೊಳ್ಳಕ್ಕಾಗಲ್ಲ, ನೀನು ನಿನ್ನ ದೂತನನ್ನ ಕಳುಹಿಸು ಎಂದು ಹೇಳಿದರೆ ದೇವರೇನು ಮಾಡ್ತಾರೆ? ನಮ್ಮ ಪ್ರಾರ್ಥನೆಯನ್ನು ಆತನು ಕೇಳಿಸಿಕೊಂಡು ಆತ್ಮೀಕವಾಗಿ ನಮ್ಮ ಮಕ್ಕಳಿಗೋಸ್ಕರ ದೇವರು ತನ್ನ ದೂತನನ್ನ ಕಳುಹಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಖಂಡಿತ ಅದು ಮುಖ್ಯವಾದದ್ದು. ನೋಡಿ, ಅಬ್ರಹಾಮನು ಇದೇ ಮಾತನ್ನ ತನ್ನ ಸೇವಕನಿಗೆ ಹೇಳ್ತಾ ಇದ್ದಾನೆ. ಅಬ್ರಹಾಮನು ಹೇಳ್ತಾನೆ, ಸೇವಕನೇ, ನೀನು ಚಿಂತೆ ಮಾಡಬೇಡ, ನೀನು ಹೋಗು ಅಷ್ಟೇ, ದೂತನು ನಿನಗೆ ಅನುಕೂಲ ಮಾಡಿಕೊಡ್ತಾನೆ. ನೋಡಿ, ದೂತನು ಅನುಕೂಲ ಮಾಡಿದ್ದು ಯಾವ ರೀತಿಯಾಗಂದ್ರೆ, ಹೋಗಿ ಅಲ್ಲಿ ಸ್ತ್ರೀಯರ ಬಳಿಯಲ್ಲಿ ನೀರನ್ನು ಕೇಳುವಾಗ ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಯಾವ ಸ್ತ್ರೀ ನಿನಗೂ ನಿನ್ನ ಒಂಟೆಗಳಿಗೂ ನೀರು ಕೊಡ್ತೀನಿ ಅಂತಾಳೋ ಆಕೆನೇ ನಾನು ನಿನಗೋಸ್ಕರ ಏರ್ಪಡಿಸಿರುವುದು ಅಂತ ಹೇಳಿ ಈಗಾಗಲೇ ನಿರ್ಣಯವಾಗಿರುತ್ತದೆ. ಆ ರೀತಿ ನಿರ್ಣಯ ಮಾಡಿಕೊಳ್ಳುತ್ತಾನೆ. ಈಗ ನೋಡುವಾಗ ನಿಮ್ಮನ್ನು ನನ್ನನ್ನು ಒಂದು ಸ್ಥಳಕ್ಕೆ ಸೇರಿಸಬೇಕಾದರೂ, ಒಂದು ಗಮ್ಯಕ್ಕೆ ನಾವು ಸೇರಬೇಕಾದರೂ, ಒಂದು ವೇಳೆ ನಾವು ಅಂದುಕೊಂಡಿದ್ದು ಸಾಧಿಸಬೇಕಾದರೂ, ಅದರಲ್ಲಿ ಪ್ರತ್ಯೇಕವಾಗಿ ಭೂಲೋಕದಲ್ಲಿರುವ ನಾವು ಪರಲೋಕಕ್ಕೆ ಸೇರಬೇಕಾದರೂ ನಮಗೆ ದೂತರುಗಳ ಅವಶ್ಯಕತೆ ಇದ್ದೇ ಇದೆ. ಯಾಕೆಂದ್ರೆ ನಮಗೆ ದೂತರುಗಳು ಸಹಾಯ ಮಾಡುವುದು ಅವಶ್ಯವಾಗಿದೆ. ವಿಮೋಚನ ಕಾಂಡ ಗ್ರಂಥ 33ನೇ ಅಧ್ಯಾಯದಲ್ಲಿ 2ನೇ ವಚನವನ್ನ ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ 33 2ನೇ ವಚನ. ನಾನು ನಿನ್ನ ಮುಂದುಗಡೆಯಲ್ಲಿ ದೂತನನ್ನ ಕಳುಹಿಸಿ ಕಾನಾನ್ಯರನ್ನು, ಅಮೋರಿಯರನ್ನು, ಇತ್ತಿಯರನ್ನು, ಪೆರಿಜಿಯರನ್ನು, ಹಿವ್ಯರನ್ನು, ಯಬೂಸಿಯರನ್ನು ಹೊರಡಿಸುವೆನು. ಯಾಕೆ ಹೊರಡಿಸುವೆನು ಅಂತ ಹೇಳ್ತಾ ಇದ್ದಾನೆ? ಯಾಕೆಂದ್ರೆ ಈಗ ನಿನ್ನ ಸ್ಥಳವನ್ನು ಅವರು ಆಕ್ರಮಿಸಿಕೊಂಡಿದ್ದಾರೆ. ಏನ್ ಮಾಡಿದ್ದಾರೆ? ಕೆಲವು ಸಾರಿ ನಾವು ಕೇಳಿಸ್ಕೊಳ್ತೇವೆ, ನಮ್ಮ ಸ್ಥಳವನ್ನು ಅವರು ಆಕ್ರಮಿಸಿಕೊಂಡಿದ್ದಾರೆ. ನಿನ್ನ ಸ್ಥಳ ನಿನಗೆ ಕೊಡಿಸಬೇಕಾದ್ರೆ, ಉದಾಹರಣೆಗೆ ಇತಿಹಾಸದಲ್ಲಿ ನೀವು ನೋಡಿದ್ರೆ ದೊಡ್ಡ ಇತಿಹಾಸ ಕಣ್ಣು ಮುಂದೆ ಇರೋದು ಏನ್ ಗೊತ್ತಾ? ಇಸ್ರಾಯೇಲ್ ದೇಶ. ಹೌದಾ ಇಲ್ವಾ? ಇಸ್ರಾಯೇಲ್ ದೇಶ 1947ರವರೆಗೂ ದೇಶನೇ ಅಲ್ಲ, ಅವ್ರ ಸ್ಥಳನೇ ಇಲ್ಲ ಅಲ್ಲಿ. ಆಲೋಚನೆ ಮಾಡಿ, ದಿಢೀರ್ನೆ 2000 ವರ್ಷಗಳು ಒಂದು ದೇಶನೇ ಇಲ್ಲ, ದಿಢೀರ್ನೆ ಒಂದು ದೇಶ ಆಗುತ್ತೆ ಅಂದ್ರೆ ನೀವು ನಂಬ್ತೀರಾ? ನೀವು ನಂಬ್ತೀರಾ? ಎಲ್ಲಾದ್ರೂ ಹೋಗ್ಬಿಟ್ಟು ಇದು ನನ್ನ ಸ್ಥಳ ಅಂತ ನೀವು ಕೂತ್ಕೊಂಡ್ರೆ ಸುಮ್ಮನೆ ಇರ್ತಾರೆ ಯಾರಾದ್ರೂ? ಯಾರು ಸುಮ್ಮನೆ ಇರಲ್ಲ. ನೀನ್ ಮಾರ್ಬಿಟ್ಟಿದ್ಯಪ್ಪ, ನೀನ್ ಬಿಟ್ಬಿಟ್ಟಿದ್ಯಪ್ಪ, ನಾನ್ ಮಾಡ್ಕೊಂತೀನಿ, ನಾನ್ ತಗೊಳ್ತೀನಿ, ನೀನ್ ಬರಂಗಿಲ್ಲ ಅಂತ ಹೇಳ್ತಾರೆ. ಇಸ್ರಾಯೇಲ್ ನೋಡೋದು ಲೈವ್ ಸಾಕ್ಷಿ. ಬೈಬಲ್ ಹೇಳಿದ ಪ್ರಕಾರ ನೀವು ಚೆದರಿ ಹೋಗ್ತೀರಾ, ಆದರೆ ಮತ್ತೆ ನಿಮಗೆ ಅದೇ ದೇಶವನ್ನ ಕೊಡುತ್ತೇನೆ. ನೋಡಿ, ದೇವರು ಎಷ್ಟು ಅದ್ಭುತ ಮಾಡಿದಾನಂದ್ರೆ, ಈಗಲೂ ನ್ಯೂಸ್ಗಳನ್ನು ನೀವು ಕೇಳಿಸ್ಕೊಳ್ಬೇಕು. ಪುಟ್ಟ ದೇಶ ಪ್ರಪಂಚವನ್ನೇ ನಡುಗಿಸುತ್ತೆ ಅಂತ ಹೇಳ್ತಾರೆ. ಸಣ್ಣ ದೇಶ, ಅದು ನಮ್ಮ ರಾಜ್ಯದಷ್ಟು ಇರೋದಿಲ್ಲ, ಆದರೆ ಅಂತ ದೇಶ ಪ್ರಪಂಚ ದೇಶಗಳಿಗೆ ನಡುಕ ಕೊಡ್ತದೆ, ಟೆಕ್ನಾಲಜಿಯನ್ನು ಕೊಡ್ತದೆ, ಅಗ್ರಿಕಲ್ಚರ್ ಅನ್ನು ಹೇಳ್ಕೊಡ್ತದೆ, ಅದು ಎಲ್ಲ ಆಧುನೀಕರಣವನ್ನು ಹೇಳ್ಕೊಡ್ತದೆ. ಇಷ್ಟು ಜ್ಞಾನ, ಇಷ್ಟು ಶಕ್ತಿ, ಇಷ್ಟು ಧೈರ್ಯ ಎಲ್ಲಿಂದ ಬಂತು ಅವರಿಗೆ ಅಂತ ನೋಡುವಾಗ ಅವರ ಬೇರುಗಳು ಬೈಬಲ್ ಅಲ್ಲಿದೆ. ಹಲ್ಲೆಲೂಯಾ. ನೋಡಿ, ಅಮೆರಿಕ ದೇಶದ ಕುರಿತಾಗಿ ಹೇಳ್ತಾರೆ, ಅವರು ಅಷ್ಟು ಮುಂದುವರಿಯಬೇಕಾದ್ರೆ ಕಾರಣ ಏನು ಗೊತ್ತಾ? ಆ ಅಮೆರಿಕ ದೇಶದ ಎಲ್ಲ ಅಧ್ಯಕ್ಷರುಗಳು ಅವರು ಹೇಳ್ತಾ ಇದ್ದದ್ದು ಒಂದೇ ಮಾತು, ನಮ್ಮ ದೇಶದಲ್ಲಿ ಹೇಗೆ ಒಂದು ವೇಳೆ ಪ್ರಮಾಣ ಮಾಡ್ತಾರೋ ಆ ದೇಶದಲ್ಲಿ ಅವ್ರು ಏನ್ ಮಾಡ್ತಾರೆ? ಬೈಬಲ್ ಮೇಲೆ ಪ್ರಮಾಣ ಮಾಡಿ ವಿ ಟ್ರಸ್ಟ್ ಇನ್ ಗಾಡ್ ಅಂತ ಹೇಳ್ತಾರೆ. ನಾವು ದೇವರನ್ನ ನಂಬುತ್ತೇವೆ, ದೇವರಲ್ಲಿ ಭರವಸೆ ಇಟ್ಟಿದ್ದೇವೆ. ಇದುವರೆಗೂ ದೇವರವನ್ನ ಎಷ್ಟೋ ನಾವು ನೋಡುತ್ತೇವೆ, ಪ್ರೆಸಿಡೆಂಟ್ಗಳು, ಅಧ್ಯಕ್ಷರುಗಳು ಎಲ್ಲರೂ ದೇವರ ಮಕ್ಕಳಾಗಿದ್ದರು, ಉನ್ನತವಾದಂತ ಆಡಳಿತವನ್ನು ಕೊಟ್ಟಿದ್ದರು. ಆದರೆ ಮಧ್ಯದಲ್ಲಿ ಬೇರೆ ಯಾರು ಬಂದಿದ್ದಾರೆ, ಆದರೆ ದೇಶವು ಹಾಳಾಗಿ ಹೋಗ್ತಾ ಇದೆ. ಆದ್ರೆ ನಾನು ಹೇಳುತ್ತೇನೆಂದ್ರೆ, ಒಂದು ಉನ್ನತಿಗೆ ಒಬ್ಬ ವ್ಯಕ್ತಿ, ಒಂದು ದೇಶ ಬರಬೇಕಾದರೆ ಅವರು ದೇವರಲ್ಲಿ ವಿಶ್ವಾಸವಿಟ್ಟು ದೇವರ ರೀತಿ ನೀತಿಗಳಂತೆ ನಡೆದುಕೊಂಡ್ರೆ ದೇವರು ಹೇಳ್ತಾನೆ, ನಿನ್ನಲ್ಲಿರುವ ಕೆಟ್ಟತನವನ್ನು ನಾನು ತೆಗೆಯುತ್ತೇನೆ, ನಿನ್ನಗೆ ವಿರೋಧವಾಗಿರುವ ಕಾರ್ಯಗಳನ್ನು ನಾನು ತೆಗೆಯುತ್ತೇನೆ. ಅಲ್ಲಿ ಹೇಳ್ತಾ ಇದ್ದೇನೆ, ನಾನು ನಿನ್ನ ಮುಂದುಗಡೆಯಲ್ಲಿ ದೂತನನ್ನು ಕಳುಹಿಸ್ತೇನೆ. ಈಗಾಗಲೇ ನಿನ್ನದನ್ನು, ನಿನ್ನ ದೇಶವನ್ನು, ನಿನಗೆ ಬರಬೇಕಾಗಿರೋದನ್ನು ಯಾರಾದರೂ ಆಕ್ರಮಿಸಿಕೊಂಡಿದ್ದರೆ ನಾನು ನನ್ನ ದೂತನನ್ನು ಕಳುಹಿಸಿ ಖಾಲಿ ಮಾಡಿ ನಿನಗೆ ಕೊಡುತ್ತೇನೆ. ಆಮೆನ್. ಇವತ್ತು ನಮ್ಮ ಜೀವಿತಗಳಲ್ಲಿ, ಕೆಲವರ ಜೀವಿತದಲ್ಲಿ ಹಾಗೆ ಇರಬಹುದು.
ನನ್ನದು, ನಮ್ಮದು, ನನಗೆ ಬರಬೇಕಾಗಿರೋದು. ಕೆಲವು ಸಾರಿ ಆದಾಯ, ಹಣ ಎಲ್ಲೋ ಹೋಗ್ಬಿಟ್ಟಿರುತ್ತೆ, ನಮಗೆ ಬರ್ತಾ ಇರಲ್ಲ. ದೇವರು ಹೇಳ್ತಾನೆ, ನೀನು ಹೋಗಿ ಯುದ್ಧ ಮಾಡಬೇಕಾಗಿಲ್ಲ, ನಾನು ನನ್ನ ದೂತರನ್ನ ಕಳುಹಿಸ್ತೇನೆ. ಇವತ್ತು ನಂಬಬೇಕು ಈ ಮಾತನ್ನ. ದೇವರೇ, ನಿನ್ನ ವಾಕ್ಯ ಹೇಳುತ್ತದಲ್ಲಪ್ಪ, ನೀನೇ ನಿನ್ನ ದೂತನನ್ನ ಕಳುಹಿಸಿ ಅಲ್ಲಿ ಆಲ್ರೆಡಿ ನನ್ನ ಸ್ಥಳವನ್ನು, ನನ್ನ ಆಶೀರ್ವಾದವನ್ನು, ನನ್ನ ಹಣವನ್ನು, ನನ್ನ ಮನೆಯನ್ನು, ಒಂದು ವೇಳೆ ಇದು ದುಷ್ಟನಿಗೂ ಸಂಬಂಧಿಸ್ತದೆ, ಅಪ್ಪ ನನ್ನ ಮನೆಯಲ್ಲಿ ನೀವಿರಬೇಕಾಗಿತ್ತು, ನೀನು ವಾಸ ಮಾಡಬೇಕಾಗಿತ್ತು, ನನ್ನ ಮಕ್ಕಳ ಜೀವಿತದಲ್ಲಿ, ನನ್ನ ಮನೆಯವರ ಜೀವಿತದಲ್ಲಿ ನೀನಿರಬೇಕಾಗಿತ್ತು. ಆದರೆ ಶತ್ರುಗಳಿದ್ದಾರೆ. ಕೆಲವು ಸಾರಿ ಕೆಲವರ ಹೃದಯಗಳಲ್ಲಿ ಮನೆಯವರಿರಲ್ಲ, ಬೇರೆಯವರು ಇರ್ತಾರೆ. ಹೌದಲ್ವಾ? ಬೇರೆ ಮನೆಯವರಿಗೆ ಮರ್ಯಾದೆ ಇರಲ್ಲ, ಬೇರೆಯವರಿಗೆ ಮರ್ಯಾದೆ ಇರ್ತದೆ. ಇವತ್ತು ನಾವು ಆತ್ಮೀಕವಾದನ್ನ ಹೇಳಬೇಕು, ದೇವರೇ, ಅವರ ಹೃದಯಗಳಲ್ಲಿ ಶತ್ರು ಕೂತಿದ್ದಾನೆ, ಅಂಧಕಾರ ಕೃತ್ಯಗಳು ಕೂತಿದ್ದಾವೆ, ಇಷ್ಟವಿಲ್ಲದೆ ಇರುವ ಕಾರ್ಯಗಳು ಕೂತಿದ್ದಾವೆ. ಅವು ನೀನು ನಿನ್ನ ದೂತನನ್ನ ಕಳುಹಿಸಿ ಅವರನ್ನ ಖಾಲಿ ಮಾಡಿಸಿ ನನಗೆ ಅಲ್ಲಿ ಜಾಗ ಕೊಡಿಸು. ಆಮೇಲೆ ನಮ್ಮ ಮಕ್ಕಳಲ್ಲಿ ಕೆಲವು ದುರಭ್ಯಾಸಗಳಿರಬಹುದು, ಅವಿಧೇಯತೆಯ ಕೃತ್ಯಗಳಿರಬಹುದು, ಅಂಧಕಾರ ಕೃತ್ಯಗಳಿರಬಹುದು. ನೀವು ಹೋಗಿ ಅವರನ್ನು ಓಡಿಸಕ್ಕಾಗಲ್ಲ. ಆದ್ರೆ ಯಾರು ಓಡಿಸಕ್ ಸಾಧ್ಯ? ದೇವರು ತನ್ನ ದೂತರನ್ನ ಕಳುಹಿಸಿ ತನ್ನ ಕೆಲಸವನ್ನ ಮಾಡ್ತಾರೆ. ಈಗ ನಿಮಗೆ ಗೊತ್ತು, ದಾನಿಯೇಲನು ಸಿಂಹದ ಬೋನಲ್ಲಿ ಬಿದ್ದಾಗ ಆ ಸಿಂಹಗಳ ಬಾಯನ್ನು ಕಟ್ಟಿದವರು ಯಾರು? ದೇವದೂತರು. ದೇವರು ತನ್ನ ದೂತನನ್ನ ಕಳುಹಿಸಿ ಅವರ ಸಿಂಹಗಳ ಬಾಯನ್ನು ಕಟ್ಟಿದನು. ಹಲ್ಲೆಲೂಯ. ಇವತ್ತು ದೇವಜನವೇ, ನಿಮ್ಮ ಶತ್ರುಗಳ ಬಾಯಿಗಳನ್ನು ಕಟ್ಟಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಕೆಲವು ಸಾರಿ ನಾವು ತಪ್ಪು ಮಾಡಲಿಕ್ಕೆ ಹೋಗುವಾಗ ದೇವದೂತರು ಅಡ್ಡ ನಿಂತುಕೊಳ್ತಾರಂತೆ. ಗೊತ್ತಿದೆಯಲ್ಲ? ಬಿಳಾಮನು ಏನಾಗ್ತಾನೆ, ಬಿಳಾಮನು ತಪ್ಪು ಮಾಡಲಿಕ್ಕೆ ಹೋಗುವಾಗ ದೇವದೂತನು ಕತ್ತೆಯ ಮುಂದುಗಡೆ ನಿಂತುಕೊಂಡು ಅವನನ್ನು ಹೋಗಕ್ಕೆ ಬಿಡ್ಲಿಲ್ಲ. ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ, ಏನಾದರೂ ಕೆಟ್ಟ ಮಾರ್ಗ ಇತ್ತು ಅಂದ್ರೆ, ನಾನು ನಡೆಯಬಾರದಾಗಿರುವಂತ ಮಾರ್ಗ ಇತ್ತು ಅಂತ ಹೇಳಿದ್ರೆ, ನಿನ್ನ ದೂತನನ್ನ ಕಳುಹಿಸಿ ನನ್ನ ದಾರಿ ಸಾಗದಂತೆ ಮಾಡು, ನಾನು ಹೋಗಿ ಆ ತಪ್ಪು ಕೆಲಸ ಮಾಡದ ಹಾಗೆ ಮಾಡು. ಅದು ನನಗೆ ಆಶೀರ್ವಾದ ಇಲ್ಲ ಅಂದ್ರೆ ನೀನು ಆ ದಾರಿಯಲ್ಲಿ ನನ್ನನ್ನು ಹೋಗಕ್ಕೆ ಬಿಡಬೇಡ. ಮೋಶೆ ಏನ್ ಹೇಳ್ತಾನೆ ಗೊತ್ತಾ? ದೇವರೇ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಹೋಗಕ್ಕೆ ನೀನು ಬಿಡಬೇಡ ಅಂತ ಹೇಳಿದನು. ಇವತ್ತು ದೇವದೂತನು ಬಂದು ಅಡ್ಡ ಹಾಕು ಅಂತೆ ದೇವರು ತನ್ನ ದೂತರನ್ನ ಕಳುಹಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹೌದಲ್ವಾ? ಎಲಿಯನು ಯೆಜಬೇಲಳಿಗೆ ಭಯಪಟ್ಟು ಓಡುವಾಗ ಓಡಿ ಓಡಿ ಸುಸ್ತಾಗಿ ಅವನು ಬಹಳ ಬಲಹೀನನಾದಾಗ ದೇವರೇನು ಮಾಡ್ತಾರೆ? ದೂತನನ್ನ ಕಳುಹಿಸಿ ಅವನಿಗೆ ಆಹಾರವನ್ನು ಕೊಡಿಸ್ತಾನೆ. ತಿನ್ನು, ಊಟವನ್ನು ತಿನ್ನು ಎಂದು ಊಟ ತಿನ್ಸಕ್ಕೆ ದೇವದೂತನ ಕಳಿಸ್ತಾನೆ. ನೋಡಿದ್ರ? ಸಿಂಹದ ಬಾಯನ್ನು ಕಟ್ಟುವುದಕ್ಕೆ ದೇವರು ದೂತನ್ನ ಕಳುಹಿಸ್ತಾನೆ. ನೋಡಿ, ದೇವದೂತನ ಮಾಡಿದ್ರೆ ದೇವರೇ ಮಾಡ್ದಂಗೆ. ಆದರೂ ತನ್ನ ದೂತರನ್ನು ಕಳುಹಿಸಿ ಸಿಂಹದ ಬಾಯನ್ನು ಕಟ್ಟುವುದು, ಬೆಂಕಿಯಲ್ಲಿ ನಿಲ್ಲುವುದು, ಈ ಒಂದು ಬಿಳಾಮನು ಕೆಟ್ಟ ದಾರಿಯಲ್ಲಿ ಹೋಗದ ಹಾಗೆ ತಡೆಯುವುದು ಅಲ್ವಾ? ಸಮುದ್ರವನ್ನು ವಿಭಾಗ ಮಾಡುವಾಗಲೂ, ಯೆರಿಕೋ ಕೋಟೆ ಬೀಳುವಾಗಲೂ, ಯೇಸುವಿನ ಶಿಷ್ಯರು ಸೆರೆಮನೆಯಲ್ಲಿದ್ದಾಗ ಅವರು ಪೌಲ ಸೀಲರು ಹಾಡುಗಳನ್ನು ಹಾಡಿದಾಗ ದೂತನು ಹೋಗಿ ಅವರನ್ನ ಬಿಡಿಸಿಕೊಂಡು ಬರುವುದು, ಇದೆಲ್ಲ ಕಾರ್ಯಗಳು ದೇವದೂತರು ಮಾಡಿದ್ದು. ಯೇಸು ಸ್ವಾಮಿ ಸೈತಾನನಿಂದ ಶೋಧಿಸಲ್ಪಟ್ಟಾಗ ಯೇಸು ಸ್ವಾಮಿಯನ್ನ ಪರಾಮರ್ಶಿಸಿದ್ದು ದೇವದೂತರುಗಳು. ಅನೇಕ ಕೃತ್ಯಗಳು ಬೈಬಲ್ ಅಲ್ಲಿ ನಮಗೆ ಇದಾವೆ. ಆದರೆ ನಾವು ಗ್ರಹಿಸಬೇಕಾದಂತ ವಿಷಯ ಏನಂದ್ರೆ, ದೇವರೇ, ನಮಗೋಸ್ಕರ ನೀವು ನಿಮ್ಮ ದೂತರನ್ನು ನಮ್ಮ ಸಹಾಯಕ್ಕಾಗಿ ಕಳುಹಿಸಿರಿ ಎಂದು ನಾವು ಕೇಳಿಕೊಳ್ಳಬೇಕು. ಒಳ್ಳೆ ವಾಕ್ಯ ಕೀರ್ತನೆಯಲ್ಲಿ 91ನೇ ಅಧ್ಯಾಯದಲ್ಲಿ ಇರುವಂತ 11ನೇ ವಾಕ್ಯ ನಮಗೆಲ್ಲ ಗೊತ್ತಿರುವಂತ ವಾಕ್ಯನೇ. ಅಲ್ಲಿ 91ನೇ ಕೀರ್ತನೆ 11ನೇ ವಾಕ್ಯ ಹೇಳುತ್ತದೆ, ನೀನು ಹೋಗುವಲ್ಲೆಲ್ಲ ನಿನ್ನನ್ನ ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಆಮೇನ್. ಏನ್ ಮಾಡ್ತಾನಂತೆ ಆತನು ತನ್ನ ದೂತರಿಗೆ? ಏನಕ್ಕಾಗಿ? ನಮ್ಮನ್ನು, ಈಗಾಗಲೇ ಹೇಳಿದರೆ, ಬಿಳಾಮನು ತಪ್ಪು ಮಾಡದಂಗೆ ಅಡ್ಡ ನಿಂತುಕೊಂಡವನು, ಶತ್ರುವಿಂದ ಸಮಸ್ಯೆ, ಸಿಂಹಗಳಿಂದ ಸಮಸ್ಯೆ ಆಗ್ಬಾರ್ದಂತ ಕಟ್ಟಿದವನು, ಎಲಿಯನಿಗೆ ಊಟ ಇಲ್ಲದೆ ಇದ್ದವಾಗ ಊಟ ಕೊಟ್ಟು ಪೋಷಿಸಿದವನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಇವತ್ತು ನಾವು ದೇವರ ದೂತನು, ದೇವರು ನಮ್ಮ ಸಂಗಡ ಯಾವಾಗಲೂ ಇರುತ್ತಾರೆಂದು ನಾವು ನಂಬಬೇಕು. ಆತನ ದೂತನು ನಮ್ಮ ಮುಂದೆ ನಡೆಯುವಾಗ
ಯಾವ ಅಡ್ಡಿ ಇರುವುದಿಲ್ಲ, ಯಾವ ತೊಂದರೆಯೂ ನಿಲ್ಲುವುದಿಲ್ಲ, ಯಾವ ಶತ್ರುವು ಜಯಿಸುವುದಿಲ್ಲ. ಯಾಕೆಂದ್ರೆ ನಮ್ಮ ಪರವಾಗಿ ದೇವರಿದ್ದಾನೆ, ಆತನು ನಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಅದೇ ಹೇಳೋದು. ಮತ್ತೆ ವಿಮೋಚನ ಕಾಂಡ ಗ್ರಂಥದಲ್ಲಿ 32ನೇ ಅಧ್ಯಾಯದ ಅದರ 34ನೇ ವಚನದಲ್ಲಿ ಓದುವಾಗ, ವಿಮೋಚನ ಕಾಂಡ ಗ್ರಂಥ 32-34, ನೀನು ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು, ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವನು. ಏನಂತ ಹೇಳ್ತಾ ಇದೆ? ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವನು. ನೋಡಿ, ದೇವರ ದೂತನು ನಡೆದರೇನೆ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ರೇನೆ ನಮಗೆ ಜಯ ಉಂಟಾಗುವುದು. ನಮ್ಮ ಕೆಲಸ ಕಾರ್ಯಗಳು ಸೋಲಾಗುವುದಕ್ಕೆ ಕಾರಣ ಏನು ಗೊತ್ತಾ? ಯಾವಾಗಲೂ ನಮ್ಮ ಶಕ್ತಿಯಿಂದ ನಾವು ಮಾಡ್ತಾ ಇರ್ತೇವೆ ಅಲ್ವಾ? ನಮ್ಮ ಶಕ್ತಿಯಿಂದ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಜ್ಞಾನೋಕ್ತಿ 3:5 ಹೇಳುತ್ತದೆ. ಏನ್ ಹೇಳ್ತದೆ? ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ಆತನೇ ಅದನ್ನ ಸಾಗಿಸುವನು. ಹಲ್ಲೆಲೂಯಾ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ, ಕೆಲವು ಸಾರಿ ದೇವರ ಪ್ರಮೇಯವೇ ಬೇಕಾಗಿಲ್ಲಪ್ಪ, ನನಗೆ ಜ್ಞಾನ ಇದೆ, ನನಗೆ ಶಕ್ತಿ ಇದೆ, ನನಗೆ ಕೆಲಸ ಇದೆ, ನನಗೆ ಆದಾಯ ಇದೆ, ನನಗೆ ಹಿನ್ನೆಲೆ ಇದೆ, ನನಗೆ ಸಪೋರ್ಟ್ ಮಾಡೋರಿದ್ದಾರೆ, ಇದನ್ನು ನಾವು ನಂಬ್ತೇವೆ. ಇದನ್ನು ಯಾವಾಗ ನಂಬ್ತೇವೋ ನಮ್ಮ ಕೆಲಸಗಳು ಖಂಡಿತವಾಗಿ ಸಾಗೋದಿಲ್ಲ. ನಾನು ವೈಯಕ್ತಿಕವಾಗಿ ನಾನು ಹೇಳ್ತೇನೆ, ನಿಮಗೆಲ್ರಿಗೂ ಗೊತ್ತಿದೆ, ಸಭೆಯಾಗಿ ನಿಮಗೆ ಗೊತ್ತಿದೆ, ಆನ್ಲೈನ್ ಎಲ್ಲರಿಗೂ ಗೊತ್ತಿದೆ. ಸಭೆಯನ್ನು ನಾವು ಕಟ್ಟಬೇಕು, ಆಲಯಲ್ಲಿ ಕಟ್ಟಬೇಕು ಅಂದ್ರೆ ನಾವು ಯಾರ ಹತ್ರನೂ ಆ ರೀತಿಯಾಗಿ ನಾವು ಹಿಂಗೆ ಪ್ಲಾನ್ ಮಾಡ್ಕೊಂಡಿದೀವಿ, ನಾವು ಹಿಂಗೆ ಮಾಡ್ಬೇಕು ಅನ್ಕೊಂಡಿದೀವಿ, ಇದು ಯಾವುದನ್ನು ನಾವು ಯಾರ ಹತ್ರನೂ ಹೇಳ್ಕೊಳಕ್ ಹೋಗಿಲ್ಲ. ಆದರೆ ನಾನು ಇವತ್ತು ನಂಬ್ತೇನೆ, ನಿಮ್ಮ ಕಣ್ಣು ಮುಂದೆನೆ ಅದಿದೆ, ದೇವರು ಅದ್ಭುತವನ್ನ ಮಾಡಿದ್ದಾರಾ ಮಾಡಿಲ್ವಾ? ಅದು ದೇವರಿಗೆ ಸ್ತೋತ್ರ. ನೋಡ, ನಾನು ಹೇಳ್ತೇನೆ, ದೇವರು ಉದ್ದೇಶಿಸಿ ಮಾಡಿದರೆ ತಡೆಗಳೇ ಇಲ್ಲ, ಅದಕ್ಕೆ ಕೊರತೆನೇ ಇಲ್ಲ. ಆದ್ರೆ ನಾನೊಂದು ವೇಳೆ ಆಲೋಚನೆ ಮಾಡಿ, ನಾವ್ಯಾರು ಎಲ್ಲರೂ ಕೂತ್ಕೊಂಡು ಆಲೋಚನೆ ಮಾಡಿ, ನಾವೇ ಮಾಡೋಣ, ದೇವರೇನ್ ಮಾಡೋದು, ನಮ್ಮ ಹತ್ರ ದುಡ್ಡಿದೆ, ನಮಗ್ ಗೊತ್ತಿರೋರು ಇದ್ದಾರೆ, ನಾವು ಹೋಗಿ ಅವ್ರನ್ನ ಕೇಳೋಣ ಇವ್ರನ್ನ ಕೇಳೋಣ ಅಂತ ಪ್ಲಾನ್ ಮಾಡಿದ್ದಿದ್ರೆ ಅದನ್ನ ಖಂಡಿತ ಅಸ್ತವ್ಯಸ್ತ ಆಗೋಗ್ತಾ ಇತ್ತು. ಹೌದಾ ಇಲ್ವಾ? ಈ ಕಡೆ ಒಂದು ಆ ಕಡೆ ಒಂದು ಎಳೆದಾಡ್ತಾ ಇದ್ವೇನೋ. ಆದ್ರೆ ದೇವರು ಮಾಡಿದ್ರೆ, ದೇವರು ಪ್ರಾರಂಭಿಸಿದ್ರೆ ದೇವರು ಅದನ್ನ ಮುಕ್ತಾಯ ಮಾಡ್ತಾರ ಇಲ್ವಾ? ನಮ್ಮ ಲೈಫಲ್ಲೂ ಹಾಗೇನೆ. ಹಲ್ಲೆಲೂಯಾ. ನಮ್ಮ ಲೈಫಲ್ಲೂ ಹಾಗೇನೆ. ದೇವರು ಅಪ್ಪಣೆ ಕೊಟ್ಟು ದೇವರು ಮಾರ್ಗ ಮಾಡಲಿಕ್ಕೆ ಹೇಳಿದ್ರೆ, ದೇವರು ಉದ್ದೇಶಿಸಿದ್ರೆ ಅದನ್ನ ಯಾರೂ ತಡೆಯೋದಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಮಾಡ್ತಾ ಇರೋದು ದೇವರಿಗೆ ಮಹಿಮೆ ಆಗಬೇಕು, ದೇವರಿಗೆ ಇಷ್ಟ ಇರಬೇಕು. ಇಲ್ಲದೆ ಹೋದ್ರೆ ನೀವು ಎಷ್ಟು ಜೀವಮಾನ ಪರ್ಯಂತ ನೀವು ಪ್ರಯತ್ನ ಮಾಡಿದ್ರು ಕೂಡ ಸಫಲತೆ ನಿಮಗೆ ಸಿಗೋದಿಲ್ಲ. ದೇವರಿಗೆ ವಿರೋಧವಾಗಿ ನಾವು ಕೆಲಸ ಮಾಡಕ್ಕೆ ಆಗಲ್ಲ. ದೇವರನ್ನ ಮೆಚ್ಚಿಸಬೇಕೇ ಹೊರತು ದೇವರನ್ನ ನಾವು ದ್ವೇಷಿಸಿ ನಾವೇನು ಸಾಧನೆ ಮಾಡ್ಕೊಳ್ಳಕ್ಕೆ ಆಗಲ್ಲ. ಅದನ್ನ ಮಾತ್ರ ನಾವು ಜ್ಞಾಪಕ ಇಟ್ಕೊಳ್ಬೇಕು. ಕೀರ್ತನೆ 34:7 ಹೇಳುತ್ತದೆ, ಕೀರ್ತನೆ 34:7, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಹೇಗೆ ಕಾಪಾಡುತ್ತಾನೆ? ದೂತನು ತನ್ನ ದೂತನ ದಂಡನ್ನಿಳಿಸ್ತಾನೆ. ಯಾರ ಮೇಲೆ? ಯಾರ ಮೇಲೆ? ಯೆಹೋವನ ಭಯಭಕ್ತಿ ಉಳ್ಳವರ ಮೇಲೆ. ಅದನ್ನ ಆಲೋಚನೆ ಮಾಡ್ಬೇಕು ಫಸ್ಟ್ ನಾವು. ತನ್ನ ಭಯಭಕ್ತಿ ಉಳ್ಳವರನ್ನ ಎಂದಿಗೂ ಆತನು ಮರೆಯೋದಿಲ್ಲ. ನಮಗೆ ದೂತರ ಸಹಾಯ ಬೇಕು, ಆದ್ರೆ ನಾವು ಭಯಭಕ್ತಿ ಬೇಡ ಅಂದ್ರೆ ಹೇಗೆ ಅಲ್ವಾ? ಪ್ರತಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಏನೋ ಬಂತು ಅಂದ್ರೆ ಆಕರ್ಷಣೆ ಹೊರಟೋಗ್ಬಿಡ್ತೀವಿ. ನಮಗೆ ಗೊತ್ತು, ಒಂದು ಕೆಲಸ ಇತ್ತು ಅಂದ್ರೆ ಓಟಿ ಬಂತು ಅಂತ ಹೇಳಿದ್ರೆ, ಏನಾದ್ರೂ ಫಂಕ್ಷನ್ ಪ್ರೋಗ್ರಾಮ್ ಇತ್ತು ಅಂದ್ರೆ ದೇವರು ಬೇಡ, ದೇವರ ಆಲಯನೂ ಬೇಡ ಅಲ್ವಾ? ದೇವರ ವಾಕ್ಯ ಒಂದು ಸೀಕ್ರೆಟ್ ಹೇಳ್ತದೆ, ಗಮನಿಸ್ರಿ. ನೀವು ನಾನು ಆಶೀರ್ವದಿಸಲ್ಪಡಬೇಕಾದ್ರೆ ವಾರದಲ್ಲಿ ಒಂದು ದಿನ ದೇವರು ಕೊಡಬೇಕು. ಇದು ದೇವರ ರಿಕ್ವೆಸ್ಟ್ ಅಲ್ಲ, ದೇವರ ಆಜ್ಞೆ. ಆ ಆಜ್ಞೆ ನಿಮ್ಮ ಶರೀರಕ್ಕೂ ಒಳ್ಳೆಯದು, ನಿಮ್ಮ ಆತ್ಮಕ್ಕೂ ಒಳ್ಳೆಯದು, ಲೌಕಿಕ ಉನ್ನತಿಗೂ ಒಳ್ಳೆಯದು. ಹೌದಾ ಇಲ್ವಾ? ಈ ತಪ್ಪ ನಾನು ಹೇಳ್ತಾ ಇರೋದು? ದೇವರೇನು ಹೇಳ್ತಾರೆ? ವಾರವೆಲ್ಲ ನೀವು ದುಡಿರಿ, ಆದ್ರೆ ಒಂದು ದಿವಸ ನೀವೇನ್ ಮಾಡ್ರಿ? ವಿಶ್ರಾಂತಿ ತೆಗೆದುಕೊಂಡು ದೇವರನ್ನ ಆರಾಧನೆ ಮಾಡಿ. ಆ ಕೆಲಸ ನಾವು ಮಾಡಿದ್ರೆ ದೇವರ ಆಶೀರ್ವಾದ ಮಾಡ್ತಾರೆ. ಆದ್ರೆ ಜನ ಏನ್ ಮಾಡ್ತಾರೆ ಗೊತ್ತಾ?
6 ದಿನ ನನಗೆ ಬೇಕು, ದೇವ್ರ ದಿನನೂ ನನಗೆ ಬೇಕು ಅಂತಾರೆ. ಆದರೆ ಒದ್ದಾಡಿ 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 ಲಾಸ್ಟ್ಗೆ ನೋಡಿದ್ರೆ ಅಯ್ಯೋ ನಾನು ಪಟ್ಟದ್ದೆಲ್ಲ ವ್ಯರ್ಥ ಆಯ್ತೆ, ಎಲ್ಲ ನಷ್ಟ ಆಯ್ತೆ, ಈ ಥರ ಆಗೋಯ್ತೆ ಅಂತ ದುಃಖ ಪಡೋದು ಬರ್ತದೆ. ದೇವ ಜನರೇ, ಆ ರೀತಿಯಾಗಿ ನಾವು ಮಾಡೋದು ಬೇಡ. ಬದಲಾಗಿ ನಾವು ದೇವರೇ ಒಂದು ದಿನ ನಿನಗಾಗಿ ನಾನು ಕೊಡ್ತೇನೆ. ಹೇಗೆ ಒಂದು ದಿನ ಭಾನುವಾರ ಮಾತ್ರ ಕೊಟ್ಟಿದ್ದೀನಿ, ಮಿಕ್ಕಿದ ದಿನ ನಾನು ಇಷ್ಟ ಪ್ರಕಾರ ನಡ್ಕೊಳ್ತೀನಿ, ಹಂಗಲ್ಲ ಹೇಳ್ತಾ ಇರೋದು. ಈ ದೇವರಲ್ಲಿ ಇರ್ಬೇಕು ಎಲ್ಲಾ ದಿವಸಗಳು, ಅದು ಮುಖ್ಯನೇ. ಆದರೆ 7ನೇ ದಿನ ಇಲ್ಲವೇ ದೇವರ ದಿನವನ್ನ ದೇವರಿಗೆಂದು ಮೀಸಲಾಗಿ ಮೆಚ್ಚುಗೆಯಾಗಿ ನಾವು ಕೊಟ್ರೆ ದೇವರೇನ್ ಮಾಡ್ತಾರೆ? ನೀವು ಪಟ್ಟ ಪ್ರಯಾಸವೆಲ್ಲ ವ್ಯರ್ಥ ಆಗದೆ ಮಾಡುತ್ತಾನೆ. ಹಲ್ಲೆಲೂಯ. ಖಂಡಿತ ವ್ಯರ್ಥ ಆಗದೆ ಮಾಡ್ತಾನೆ. ಎಷ್ಟೋ ಜನರು ಸಾಕ್ಷಿ ಹೇಳ್ತಾ ಇರ್ತಾರೆ. ಈಗ ನಾವೆಲ್ಲ ಹೇಳ್ತಾ ಇರ್ತೀವಿ ಸಾಕ್ಷಿ. ದೇವರು ಉಪಯೋಗಿಸಿಕೊಳ್ಳಬೇಕಾದ್ರೆ, ದೇವರು ನಮ್ಮನ್ನು ಆಶೀರ್ವದಿಸಲ್ಬೇಕಾದ್ರೆ ದೇವರ ಆಜ್ಞೆಗಳನ್ನು ನಾವು ಅನುಸರಿಸಿ ನಡೆಯುವುದು ಬಹಳ ಅವಶ್ಯವಾಗಿದೆ. ಇಲ್ಲಿ ಹೇಳ್ತಾ ಇದೆ, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೇ ಆತನು ದೇವರ ದೂತನ್ನ ಕಳುಹಿಸ್ತಾನೆ. ಭಯಭಕ್ತಿ ಇಲ್ಲದವರ ಜೊತೆಗೆ ದೇವರು ಸಹಾಯಕ್ಕೆ ಕಳಿಸೋದಿಲ್ಲ. ಅವರಿಗೆ ಕೇಡು, ಕಷ್ಟ, ಕಣ್ಣೀರು, ವೇದನೆ ಬರ್ತಾ ಇರ್ತದೆ ಅಲ್ವಾ? ಎಷ್ಟೋ ಜನರು ಈಗ ನಮ್ಮ ಮಧ್ಯದಲ್ಲಿ ದೇವರು ನಂಬಿದ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಏನೋ ಚರ್ಚು ಅಂತ ಹೇಳಿದ್ರೆ, ಆಲಿಯ ವಾಕ್ಯ ಅಂತ ಹೇಳಿದ್ರೆ ಅದು ಅವ್ರಿಗೋಸ್ಕರ ಮಾಡ್ಕೊಳ್ಳೋದವರು. ಈಗೇನೋ ನಾವು ವಿಡಿಯೋಸ್ ಮಾಡೋದೆಲ್ಲ ಏನ್ ಅಂದ್ಕೊಂಡಿದ್ದಾರೆ, ಅವರು ಹೊಟ್ಟೆಪಾಡಿಗೋಸ್ಕರ ಮಾಡ್ಕೊಂಡಿರೋದು. ಚರ್ಚು ಅವ್ರ ಹೊಟ್ಟೆಪಾಡಿಗೋಸ್ಕರ ಮಾಡ್ಕೊಂಡಿರೋದು. ಆ ಥರ ಯಾರು ಅಂದ್ಕೊಳ್ತಾರೋ ಅವರು ದೇವರು ಉತ್ತರ ಕೊಡ್ಬೇಕಾಗ್ತದೆ. ಇದು ಮಾಡ್ತಾ ಇರೋದು ನಮ್ಮೆಲ್ಲರ ಆತ್ಮಿಕ ಅಭಿವೃದ್ಧಿಗೋಸ್ಕರ. ಇದು ದೇವರ ಆಲಯ ಅಂದ್ರೆ ನನ್ನ ತಂದೆ ಮನೆ ಅಂತ ಬರಬೇಕು, ಪಾಸ್ಟರ್ ಮನೆ ಅಂತಲ್ಲ ಬರೋದು ಅಲ್ವಾ? ದೇವರ ಆಲಯ ಅಂದ್ರೆ ಯಾರನ್ನ ನೋಡಿ ಬರ್ಬೇಕು? ನಾವಿಲ್ಲಿ ದೇವರನ್ನ ನೋಡಿ ಬರ್ಬೇಕು. ನಾವು ದೇವರನ್ನ ಆರಾಧಿಸುವುದಕ್ಕಾಗಿ ಬರಬೇಕು, ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಲ್ಲ. ಕೊನೆಯದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಆದಿಕಾಂಡ ಗ್ರಂಥ 48ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ. ಯೋಸೇಫನು ಹೇಳುವಂತ ಮಾತನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆದಿಕಾಂಡ 48, 15, 16. ನನ್ನ ಪಿತೃಗಳಾದ ಅಬ್ರಹಾಂ, ಈಸಾಕರು ಸೇವಿಸಿದ ದೇವರಾಗಿಯೂ ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೆ ಪರಾಂಬರಿಸುತ್ತಾ ಬಂದ ದೇವರಾಗಿಯೂ ನನ್ನನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿಯೂ ಇರುವಾತನು ಈ ಹುಡುಗರನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ? ಚಿಕ್ಕಂದಿನಿಂದ ಈ ದಿನದವರೆಗೂ ಪರಾಂಬರಿಸುತ್ತಾ ಬಂದ ದೇವರಾಗಿಯೂ ನನ್ನನ್ನು ಎಲ್ಲಾ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿಯೂ ಇರುವಾತನು. ಹಲ್ಲೆಲೂಯಾ. ನೋಡಿ ಯಾವ ರೀತಿಯಾಗಿ ಯೋಸೇಫನು ಸಾಕ್ಷ್ಯ ಹೇಳ್ತಾ ಇದ್ದಾನೆ. ನಾನು ಚಿಕ್ಕವಾಗಿನಿಂದಲೂ ಇದುವರೆಗೂ ನನ್ನನ್ನ ಎಲ್ಲಾ ಕೇಡುಗಳಿಂದ ತಪ್ಪಿಸಿದನು, ಪರಾಂಬರಿಸುತ್ತಾ ಬಂದನು, ದೇವದೂತನಾಗಿ ಇರುವಾತನಾಗಿ ನನಗೆ ಸಹಾಯ ಮಾಡಿದವನು ಆತನೇ. ಆಮೇನ್. ಇವತ್ತು ದೇವರ ಮಕ್ಕಳೇ, ನೀವು ನಾನು ಕೂಡ ದೇವರ ಸಮ್ಮುಖದಲ್ಲಿದ್ದೇವೆ. ದೇವರನ್ನ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ದೇವರನ್ನ ಕೇಳ್ತಾ ಇದ್ದೇವೆ. ದೇವರೇ, ನೀನು ನನಗಾಗಿ ನಿನ್ನ ದೂತರನ್ನ ಕಳುಹಿಸು. ಅದಕ್ಕೆ ನಾವೇನ್ ಮಾಡಬೇಕು? ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ದೇವರ ಚಿತ್ತಾನುಸಾರವಾಗಿ ನಡೆಯಬೇಕು. ಆಗ ಆತನು ನೀತಿವಂತರನ್ನ ಎಂದಿಗೂ ಆತನು ಕದಲಗೊಳಿಸುವುದಿಲ್ಲ. ಏನ್ ಮಾಡೋದಿಲ್ಲ? ಆತನು ಕದಲಗೊಳಿಸುವುದಿಲ್ಲ. ಹಾಗಾದ್ರೆ ನಾವು ತಲೆಗಳನ್ನ ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ದೇವರಿಗೆ ಹೇಳೋಣ, ದೇವರೇ, ಇಷ್ಟೊಂದು ವ್ಯಕ್ತಿಗಳ ಜೀವಿತದಲ್ಲಿ ನೀವು ಆಶ್ಚರ್ಯಕರವಾಗಿ ನಿಮ್ಮ ದೂತನನ್ನ ಮುಂದಾಗಿ ಕಳುಹಿಸಿದಿರಿ ಅಪ್ಪ. ಹೌದು ಸ್ವಾಮಿ, ನಿಮ್ಮ ದೂತನನ್ನ ಕಳುಹಿಸಿ ಕರ್ತನೆ ಅವರ ಎಲ್ಲ ಸಂಕಷ್ಟಗಳನ್ನ, ಅವರಿಗೆ ವಿರೋಧವಾಗಿದ್ದಂತ ಎಲ್ಲ ಪ್ರಯಾಸಗಳನ್ನ ನೀವು ತೊಲಗಿಸಿದಿರಿ. ನಿಮಗೆ ಸ್ತೋತ್ರ. ಇಸ್ರಾಯೇಲ್ಯರು ಶತ್ರು ದೇಶದಿಂದ ಆಚೆ ಬಂದು ಕಾನಾನ್ ದೇಶವನ್ನು ಸೇರುವ ತನಕ ದೂತನನ್ನ ನೀನು ಕಳುಹಿಸಿಕೊಟ್ಟಿ, ನಿನಗೆ ಸ್ತೋತ್ರ. ಅಬ್ರಹಾಮನ ಜೀವಿತದಲ್ಲಿ ತನಗೆ ಬೇಕಾದ ಕೆಲಸಗಳನ್ನ ಮಾಡುವುದಕ್ಕಾಗಿ ನಿನ್ನ ದೂತನನ್ನ ಕಳುಹಿಸಿದಿ, ನಿನಗೆ ಸ್ತೋತ್ರ. ದಾವೀದನ ಜೀವಿತದಲ್ಲಿ ಅವನ ಅರಸನಾಗುವ ತನಕ ನೀನು ದೂತರನ್ನ ಕಳುಹಿಸಿದಿ, ನಿನಗೆ ಸ್ತೋತ್ರ. ಎಲಿಯನನ್ನ ಕರ್ತನೆ ಪೋಷಿಸಿದ ದೇವರು, ಸಿಂಹಗಳ ಬಾಯನ್ನ ಕಟ್ಟಿದಂತ ದೇವದೂತರುಗಳು, ಹೌದು ಸ್ವಾಮಿ, ಬೀಳಾಮನು ಕೆಟ್ಟದ್ದನ್ನ ಮಾಡದ ಹಾಗೆ ತಡೆದಂತ ದೂತನು, ಇದೆಲ್ಲ ನೀವು ಕಳುಹಿಸಿಕೊಟ್ಟದ್ದು ಅಪಾ ದೇವರೇ. ಜಕರಿಯನನ್ನು ಮರಿಯಳನ್ನು ಸಂಧಿಸುವಂತೆ ದೂತರನ್ನ ಕಳುಹಿಸಿದಿರಿ, ಸ್ತೋತ್ರ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ದೇವರೇ, ನಿನ್ನ ದೂತರನ್ನ ಕಳುಹಿಸಿ ಅಪಾ ಶಿಷ್ಯರು ಸೆರೆಮನೆಗಳಲ್ಲಿದ್ದಾಗ ಅವರನ್ನ ಬಿಡಿಸಿದಿರಿ, ನಿಮಗೆ ಸ್ತೋತ್ರ.
ಅದೇ ಸಹಾಯಕನು, ಅದೇ ಸಹಾಯವು ನಮಗೂ ಬೇಕು ದೇವರೇ. ನಾವು ಯಾವ ಗುರಿಯನ್ನು ನೋಡಿ ಓಡುತ್ತಿದ್ದೇವೋ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ಜೀವಿತಗಳಲ್ಲಿ ಕರ್ತನೆ ನಿಮ್ಮನ್ನೇ ದೃಷ್ಟಿಸಿ ನೋಡುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ವಾಕ್ಯದ ಮೂಲಕವಾಗಿ ನಮ್ಮನ್ನ ಧೈರ್ಯಗೊಳಿಸಿದ್ದೀರೆಂದು, ನಮ್ಮೊಟ್ಟಿಗೆ ಮಾತನಾಡಿದ್ದೀರೆಂದು ನಂಬುತ್ತಾ ಇದ್ದೇವೆ. ನನಗೆ ಸಹಾಯಕನಾಗಿ ನನ್ನ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಎಂದು ಹೇಳಿ ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ಖಂಡಿತವಾಗಿಯೂ ನೀನು ಆ ಕಾರ್ಯವನ್ನು ಮಾಡುವಂತ ದೇವರು ಅಪ್ಪ. ನಮ್ಮ ಬಲಹೀನ ವೇಳೆಗಳಲ್ಲಿ, ನಮ್ಮ ಬಾಧೆಗಳಲ್ಲಿ, ನಮ್ಮ ಅನಾರೋಗ್ಯದ ಸ್ಥಿತಿಗಳಲ್ಲಿ, ನಮ್ಮ ಅಸಹಾಯಕ ಸ್ಥಿತಿಗಳಲ್ಲಿ ನಿಮ್ಮ ದೂತರನ್ನು ಕಳುಹಿಸಿರಿ ಅಪ್ಪ. ಭೂಲೋಕದಿಂದ ಪರಲೋಕದವರೆಗೂ ನಾವು ಯಾತ್ರೆ ಮಾಡುವಾಗ ಆ ಪರಮ ಕಾನಾನ್ ಸೇರುವ ತನಕ ನೀವು ನಿಮ್ಮ ದೂತರ ಸಹಾಯವನ್ನು ನಮಗೆ ಕಳುಹಿಸಿಕೊಡಬೇಕೆಂಬುದಾಗಿ ಈ ದಿನ ವಾಕ್ಯವನ್ನು ಕೇಳಿದ ಇವರ ಕುಟುಂಬವು, ಇವರ ಜೀವಿತಗಳು, ನನಗಾಗಿ ನನ್ನ ಕರ್ತನಿದ್ದಾನೆ, ಆತನು ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ನಂಬಿ ಕರ್ತನೆ ಆ ವಾಕ್ಯದ ಅನುಸಾರವಾಗಿ ಜೀವಿಸಲಿ. ನೀವು ತಾನೇ ವಾಗ್ದಾನ ಮಾಡಿದಂತೆ ನಿಮ್ಮ ದೂತರುಗಳನ್ನು ನಮಗಾಗಿ ಕಳುಹಿಸಿ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಕರ್ತನು, ರಕ್ಷಕನು, ನಮಗೆ ಸಹಾಯ ಮಾಡಿ ಉದ್ಧರಿಸುವ ಆತನು, ಉಪಕಾರ ಮಾಡುವ ಆತನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.